ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪುದೀನ ಮಸಾಲ ಮಂಡಕ್ಕಿ. ಸೊ ಮಂಡಕ್ಕಿ ಯಾರಿಗೆಲ್ಲ ಗೊತ್ತಿಲ್ಲ, ಬನ್ನಿ ಈ ಪುದೀನ ಮಸಾಲ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆ ಬೀಜ ಅಥವಾ ಶೇಂಗಾ ಅಂತ ಏನು ಕರಿತೀವಿ, 1 ಕಪ್ಪು, ಒಂದು 20 ಕರಿಬೇವಿನ ಎಲೆಗಳು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಾರ್ಮಲ್ ಒಗ್ಗರಣೆಗೆ ಹಾಕೋತೀವಿ, ಸ್ವಲ್ಪ ಅರಶಿನ ಪುಡಿ, ಮತ್ತು ಇನ್ನೊಂದು ಕಡಲೆ, ನಾವಂತ ಕಡಲೆ ಅಂತ ಏನು ಕರಿತೀವಲ್ವ, ಹುರುಗಡ್ಲೆ ಅಂತ ಅದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಪುದೀನ ಪೌಡ್ರ್ ಇದೆ, ಸ್ಪೆಷಲ್ ಇಂಗ್ರೀಡಿಯೆಂಟ್ ಪುದೀನ ಪೌಡರ್. ಸೊ ಪುದೀನ ಎಲೆಗಳನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ನೋಡಿ ಈ ಥರ ಕಾಣಿಸುತ್ತೆ, ಇದೇ ಬೇಕಾಗಿರೋದು ಇಂಪಾರ್ಟೆಂಟ್ ಇದಕ್ಕೆ. ಹಾಗೆ ಒಂದು 4ರಿಂದ 5 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಪ್ಷನಲ್ ಇದು, ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಇಲ್ಲಿ ಕಡಲೆಪುರಿ ಅಥವಾ ಮಂಡಕ್ಕಿ ಅಂತ ಏನು ಕರಿತೀವಿ ಅದು. ನಾನಿಲ್ಲಿ ಅರ್ಧ kg ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಎಷ್ಟಾಗುತ್ತೆ ಅಷ್ಟು ನೋಡಿಬಿಟ್ಟು ಕಳಿಸ್ತೀನಿ. ಸೊ 1/4 kg ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದು ಹೇಗೆ ಮಾಡೋದಂತ ನೋಡೋಣ. ಜೊತೆಗೆ ಖಾರಕ್ಕೆ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ನಾವು ಉಪ್ಪು ಮೆಣಸಿನ್ಕಾಯಿ ಅಂತ ಏನು ಕರಿತೀವಲ್ವ, ಅದೊಂದು 5-6 ತೊಗೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಹಾಕಿದರೆ, ಮನೇಲಿದ್ದರೆ ಹಾಕಿ ಟ್ರೈ ಮಾಡಿ. ಬನ್ನಿ ಈಗ ಈ ರೆಸಿಪಿನ ಶುರು ಮಾಡೋಣ. ಮೊದಲೇದಾಗಿ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಾನಿಲ್ಲಿ ಒಂದು 5ರಿಂದ 6 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಂಡಕ್ಕಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ರೋ ತಕ್ಕಂಗೆ ನೀವು ಎಣ್ಣೆ ಹಾಕೋಬೋದು. ಸೊ ಈ ಎಣ್ಣೆ ಕಾದ ತಕ್ಷಣ ನಾವು ನಾರ್ಮಲ್ ಒಗ್ಗರಣೆಗೆ ಏನು ಮಾಡ್ಕೊತೀವಲ್ವ, ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಕಡಲೆ ಬೀಜ ಹುರ್ಕೊಂಬಿಡೋಣ. ಸೊ 1 ಕಪ್ ಹಾಕಿದ್ದೀನಿ, ಒಂದು ಚಿಕ್ಕ ಕಪ್ಪಿಂದ 1 ಕಪ್ ಹಾಕಿದ್ದೀನಿ. ಸೊ ಈ ಮಂಡಕ್ಕಿಗೆ ಕಡಲೆ ಬೀಜ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಮನೇಲಿ ಹೇಗೆ ಕಡಲೆಪುರಿ ಮಂಡಕ್ಕಿನ ಮಾಡ್ಕೊತೀವೋ, ಅಂದರೆ ಮಸಾಲ ಇಲ್ಲದೇ ಇರೋ ನಾರ್ಮಲ್ ಮಂಡಕ್ಕಿ ಮಾಡ್ಕೊತೀವಲ್ವ, ಅದೇ ಥರನೇ ಸೇಮ್ ಇದು. ಬಟ್ ಸಪ್ರೇಟಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಪುದೀನ ಪೌಡ್ರ್ ಹಾಕ್ತಾ ಇರೋದು. ಸೊ ಈಗ ಕಡಲೆ ಬೀಜ ಕೆಂಪಗಾಗಿದೆ. ಈಗ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ ಮತ್ತು ಜೀರಿಗೆ. ಸೊ ಆ್ಯಸ್ ಯೂಶ್ವಲ್ ನಾರ್ಮಲ್ ಒಗ್ಗರಣೆಗೆ ಏನು ಹಾಕ್ಕೋತೀವಲ್ವ ಅದೇ ಹಾಕೋದು. ಈಗ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ನಬೇಕು. ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಈಗ ಸಾಸಿವೆ ಚಟಪಟ ಅಂದಿದೆ, ಈಗ ಜೀರಿಗೆ ಹಾಕ್ಕೊಳ್ಳೋಣ. ಸೊ ಜೀರಿಗೆನೂ ಆಲ್ಮೋಸ್ಟ್ 1 ಚಮಚದಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಮಂಡಕ್ಕಿಗೆ. ಸೊ ಜೀರಿಗೆ ಒಂದು ಸ್ವಲ್ಪ ಇದಾಗಿದ ತಕ್ಷಣ ನೆಕ್ಸ್ಟ್ ಹುರ್ಗಡ್ಲೆ ಹಾಕ್ಕೊಳ್ಳೋಣ, ಅಥವಾ ನಾವು ಕಡಲೆಪಪ್ಪು ಅಂತ ಏನು ಕರಿತೀವಲ್ವ ಅದು. ಇದೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಹಾಕಬೇಕು. ಸೊ ಎಣ್ಣೆ ತುಂಬ ಕಾದ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಗಲೇ ಹೇಳಿದಾಗೆ ಬೆಳ್ಳುಳ್ಳಿ ಆಪ್ಷನಲ್ಲು, ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ಮಸಾಲ ಮಂಡಕ್ಕಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಈಗ ಜಸ್ಟ್ 1 ನಿಮಿಷ ಈ ಥರ ಕೈ ಆಡಿಸ್ಬಿಟ್ರೆ ನೀಟಾಗಿ ಸೆಟ್ ಆಗುತ್ತೆ. ಆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಹರಡ್ಕೊಳುತ್ತೆ. ಈ ಕಡಲೆಪುರಿ ಅಥವಾ ಮಂಡಕ್ಕಿ ಸ್ನ್ಯಾಕ್ ಅಂತ ಏನು ಕರಿತೀವಲ್ವ, ಇದಂತರೂ ನಮ್ಮ ಫೇವ್ರೆಟ್ ಸ್ನ್ಯಾಕ್ ಆಗಿತ್ತು. ನಮ್ಮ 90s ಕಿಡ್ಸು, ಅಫ್ಕೋರ್ಸ್ 80sಲ್ಲಿ ಕೂಡ ಎಲ್ಲ ಮುಂಚೆನೂ ತಿಂತಾಯಿದ್ರು, ಬಟ್ 90s ಕಿಡ್ಸು ಸ್ಪೆಷಲ್ ಸ್ನ್ಯಾಕೇ ಇದು ಮಂಡಕ್ಕಿ. ಇದೊಂದು ಇದ್ಬಿಟ್ರೆ ಆಯಿತು, ಏನೂ ಬೇಕಾಗಿಲ್ಲ. ಈಗಿನ ಮಕ್ಕಳಿಗೆಲ್ಲನೂ ಎಲ್ಲ ಪಾಪ್ಕಾರ್ನು, ಫ್ರೆಂಚ್ ಫ್ರೈಸ್ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ನನ್ನ ಮಕ್ಕಳು ಸೇರಿಸಿ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಬಟ್ ನಮ್ಮ ಮನೆಯಲ್ಲಿ ಅಂತೂ ನಮ್ಮ ಸಾನ್ನಿಧ್ಯಾಗೆ ನಮ್ಮ ಚಿಕ್ಕವಳಿಗೆ ತುಂಬ ಇಷ್ಟ ಇದು. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಾಡಿದ್ಮೇಲೆ ಪೊಟ್ಟಣದಲ್ಲಿ ಹಾಕ್ಕೊಡ್ತೀನಿ. ಸೊ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ, ಒಣಗಿದ ಕರಿಬೇವು ಯೂಸ್ ಮಾಡ್ತಾ ಇದ್ದು. ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವು ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು ಮೆಣಸಿನ್ಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಏನು ಕರಿತೀವಲ್ವ, ಇದು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿಬಿಡೋಣ, ಯಾಕಂದರೆ ಆಗಿದೆ ಹುರ್ಗಡ್ಲೆ ಆಗಲೇ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ, ಯಾಕಂದರೆ ಆ ಹೀಟ್ಗೆ ಚೆನ್ನಾಗಿ ಆಗುತ್ತೆ, ಇಲ್ಲಾಂದರೆ ಮತ್ತೆ ಸೀದೋಗ್ಬಿಡುತ್ತೆ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1ರಿಂದ 1.5 ಚಮಚ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1/4 kg ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಹಾಕಿದರೆ. ನೋಡಿ ಸ್ಟವ್ ಆಫ್ ಮಾಡಿಕೊಂಡ್ರು ಕೂಡ ಇನ್ನೂ ಹೀಟ್ ಹಾಗೇ ಇದೆ. ಸೊ ಕಾದಿರುತ್ತಲ್ವ ಚೆನ್ನಾಗಿ, ಅದಕ್ಕೆ ಆಫ್ ಮಾಡ್ಕೊಂಡು ಹಾಕಬೇಕು. ಎಸ್ಪೆಷಲಿ ಅರಿಶಿನ ಏನು ಹಾಕಬೇಕಂದ್ರೆ ಆಫ್ ಮಾಡಿನೇ ಹಾಕಬೇಕು, ಹೀಟಲ್ಲಿ ಹಾಕಿದರೆ ಸೀದೋಗ್ಬಿಡುತ್ತೆ. ಈಗ ಇದಾಗಿದೆ. ಇದಕ್ಕೆ ಈಗ ಇಂಗು ಹಾಕ್ತಾಯಿದ್ದೀನಿ. ಇಂಗು ಚೆನ್ನಾಗಿರುತ್ತೆ ಫ್ಲೇವರು. ಈವನ್ ಮತ್ತು ಕೆಲವ್ರು ಏನಂತಾರೆ ಅಂದರೆ ಮಂಡಕ್ಕಿ ಅಂದರೆ ಗ್ಯಾಸ್ ಆ ಥರ ಫಾರ್ಮ್ ಆಗುತ್ತೆ ಅನ್ನೋ ಚಾನ್ಸಸ್ ಇರ್ತಲ್ಲ. ಸೊ ಆಗ ಹಿಂಗೆ ಹಾಕಿದರೆ ಏನಾಗುತ್ತೆ, ಅದು ಬ್ಯಾಲೆನ್ಸ್ ಮಾಡುತ್ತೆ, ತಿಂದರೂ ಏನೋ ಎಫೆಕ್ಟ್ ಆಗೋಲ್ಲ.
ಸೊ ಇಂಗು ಜಸ್ಟ್ ಒಂದು 1/4 ಚಮಚದಷ್ಟು. ಈಗ ನಮ್ಮ ನೆಕ್ಸ್ಟ್ ಸ್ಪೆಷಲ್ ಇಂಗ್ರೀಡಿಯೆಂಟೇ ಅದೇ ಪುದೀನ ಪೌಡರ್, ಪುದೀನ ಪುಡಿ. ಸೊ ಇದನ್ನು ಒಣಗಿಸಿಟ್ಕೊಂಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ರೆಸಿಪೀಸ್ಗೂ ಯೂಸ್ ಮಾಡ್ಕೋಬೋದು. ಇದು ನಾನಿಲ್ಲಿ 1-1.5 ಚಮಚ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿನೂ ಯೂಸ್ ಮಾಡ್ಕೋಬೋದು. ಎಸ್ಪೆಷಲಿ ಪುದೀನ ಫ್ಲೇವರ್ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ. ಈಗ ಸರಿ ಹೋಗುತ್ತೆ ಅನಿಸುತ್ತೆ. ನನಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಾಗಿದೆ. ಈಗ ನೆಕ್ಸ್ಟ್ ನಮ್ಗೆ ಉಳಿದಿರೋದು ಉಪ್ಪು ಮಾತ್ರ. ಈಗ ಉಪ್ಪು ಹಾಕೊಳ್ಳೋಣ. ಉಪ್ಪು ನಾನಿಲ್ಲಿ 1 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಮಂಡಕ್ಕಿ ಏನು ತೊಗೊಂಡಿದ್ದೀವಲ್ಲ ಅದು ಉಪ್ಪು ಮಂಡಾಳಾಗಿರೋದ್ರಿಂದ ಅಥವಾ ಉಪ್ಪಿನ ಮಂಡಕ್ಕಿ ಆಗಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಮ್ಮಿ ಅನಿಸಿದರೆ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಯಾಕಂದರೆ ಮತ್ತೆ ಜಾಸ್ತಿ ಆಗಿಬಿಟ್ರೆ ಅದೇನು ಮಾಡೋಕ್ಕೆ ಬರೋಲ್ಲ. ಒಗ್ಗರಣೆ ಕಮ್ಮಿ ಆಗುತ್ತೆ, ಮಂಡಕ್ಕಿ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಸರಿ ಹೋಗುತ್ತೆ ಅನಿಸುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮಂಡಕ್ಕಿ. ಸೊ ಈಗ ನಾವು ಮಂಡಕ್ಕಿ ಹಾಕೊಳ್ಳೋಣ. ಆಗಲೇ ಹೇಳಿದಾಗೆ ನಾನಿಲ್ಲಿ ಅರ್ಧ kg ಪ್ಯಾಕೆಟ್ ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ಅರ್ಧ ಹಾಕೋತಾ ಇದ್ದೀನಿ, ಅಂದರೆ 1/4 kg ಹಾಕೋತಾ ಇದ್ದೀನಿ. 250 ಗ್ರಾಮ್ಸು ಹಾಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ. ಸೊ ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ನಾನು 2 ಸ್ಪೂನ್ ಯೂಸ್ ಮಾಡ್ತಾ, ಅಂದರೆ ಸ್ಪ್ಯಾಚುಲಾ ಯೂಸ್ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಸೌಟ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ದೋಸೆ ತೆಗಿಯೋಂಥದ್ದು. ಸೊ ನಿಮಗೆ ಯಾವ್ದು ಅನುಕೂಲನೋ ಅದು ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಒಗ್ಗರಣೆ ಎಲ್ಲ ಕೆಳಗಡೆ ಕುತ್ಕೊಂಡಿರುತ್ತಲ್ಲ, ಹಾಗಾಗಿ 2 ಬೇಕಾಗತ್ತೆ, 2 ಸೌಟ್ ಬೇಕಾಗತ್ತೆ ಕಲಿಸೋದಕ್ಕೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಡಲೆಪುರಿ ಒಂದು ಸ್ವಲ್ಪ ಕಮ್ಮಿ ಆಯಿತು, ಯಾಕಂದರೆ ಒಗ್ಗರಣೆ ಜಾಸ್ತಿ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಆಗಲೇ ಹೇಳಿದಾಗೆ ಒಗ್ಗರಣೆಗೆ ತಕ್ಕಂಗೆ ನಾವು ಇವಾಗ ಕಡಲೆಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಕಂಪ್ಲೀಟಾಗಿ. ನಮ್ಮ ಸನ್ನಿಧಿ ಫ್ರೆಂಡ್ಸ್ ಮನೆಗೆ ಬಂದಾಗ ನಾನು ಮಾಡ್ಕೊಡ್ತಾ ಇರ್ತೀನಿ. ಅದನ್ನು ನ್ಯೂಸ್ ಪೇಪರಲ್ಲಿ ಪೊಟ್ನ ಥರ ಮಾಡಿಬಿಟ್ಟು ಹಾಕ್ಕೊಡ್ತೀನಿ. ಅದು ತುಂಬ ಇಷ್ಟ. ನಮ್ಮ ಸಾನ್ನಿಧ್ಯ ಅಂತೂ ಅದನ್ನು ಕೇಳ್ತಾಳೆ. ಏನು ಬೇಕು ಅಂತಂದರೆ ಪ್ಯಾಕೆಟ್ ಮಂಡಾಳು ಅಂತ ಕೇಳ್ತಾಳೆ. ಸೊ ಆ ಥರ ಪೊಟ್ನದಾರ ಮಾಡಿ ಕೊಡಬೇಕು, ಅವಳಿಗೆ ಇಷ್ಟ ಆಗುತ್ತೆ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಕೊಂಡೇ ತಿಂತಾರೆ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಬಿಸಿ ಬಿಸಿ ಇದ್ದಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಕಾಫಿ ಅಥವಾ ಟೀ ಏನಾರು ಇರಬೇಕು, ಇನ್ನೂ ಟೇಸ್ಟಿಯಾಗಿರುತ್ತೆ. ಇದಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಪುದೀನ ಮಸಾಲ ಮಂಡಕ್ಕಿ ರೆಡಿಯಾಗಿದೆ. ತುಂಬಾ ಈಸಿ, ಸಿಂಪಲ್. ಯಾರು ಬೇಕಾದರೂ ಮಾಡ್ಬೋದು. ಈವನ್ ಚಿಕ್ಕ ಮಕ್ಕಳು ಹೇಳಿದ್ರೂ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಮಾಡತ್ತಂಥ ಮಂಡಕ್ಕಿ ಅಥವಾ ಕಡಲೆಪುರಿಕಿನ ಇದು ಪುದೀನ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡಿ. ಇದೊಂದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.